ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಗೊತ್ತಿರೋ ಥರ ನೀವು ಥಂಬ್ನೇಲಲ್ಲಿ ನೋಡಿರ್ತೀರ. ಸೊ ಇವತ್ತು ನಾವು ರಾಧಾರಾಣಿ ಲುಕ್ನ ರೀಕ್ರಿಯೇಟ್ ಮಾಡೋಣ ಅಂತ ಹೆಡ್ ಬಾತ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಫುಲ್ ವೆಟ್ ಇದೆ ನನ್ನ ಹೇರ್ಸ್ ಎಲ್ಲ. ಸೊ ಫಸ್ಟು ಡ್ರೈ ಮಾಡ್ಕೊಳ್ಳೋಣ, ಅದಾದಮೇಲೆ ಮತ್ತೆ ಮೇಕಪ್ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ಇವಾಗ ಡ್ರೈ ಆಗ್ತಿದೆ ಮುಂದೆಗಡೆದೆಲ್ಲ. ಇವಾಗ ಫಸ್ಟು ಕಾಸ್ಟ್ಯೂಮ್ಗಿಂತ ಮುಂಚೆನೇ ಮೇಕಪ್ ಮಾಡಿಕೊಂಡು ಆಮೇಲೆ ಕಾಸ್ಟ್ಯೂಮಿಗೆ ಹೋಗೋಣ. ಏನಕ್ಕಂದರೆ ಸ್ವಲ್ಪ ಕಾಸ್ಟ್ಯೂಮ್ ಹಾಕೊಳ್ಳಿಕ್ಕೆ ಲೇಟ್ ಆಗುತ್ತೆ. ಅದು ಹಾಕ್ಕೊಂಡು ಮತ್ತೆ ನಾನು ಮೇಕಪ್ ಮಾಡ್ಕೊಳ್ಳಿಕ್ಕೆ ಕೂತ್ರೆ ಅದೂ ಪ್ರಾಬ್ಲಮ್ ಆಗುತ್ತೆ. ಸೊ ಬನ್ನಿ, ಫಸ್ಟ್ ನಾನು ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ತಂದಿಟ್ಕೊಳ್ತೀನಿ. ಸೊ ನನಗೆ ಜಾಸ್ತಿ ಹೈ ಲೆವೆಲ್ ಮೇಕಪ್ ಎಲ್ಲ ಮಾಡ್ಕೊಳಿಕ್ಕೆ ಬರಲ್ಲ. ಸೊ ನಾರ್ಮಲ್ ಆಗಿ ನನಗೆ ಯಾವ ಥರ ಮೇಕಪ್ ಬರುತ್ತೆ ಆ ಥರ ಮೇಕಪ್ ಮಾಡ್ಕೊಳ್ಳೋಣ. ಸೊ ಫಸ್ಟು ಮುಖಕ್ಕೆ ನಿವ್ಯಾ ಮಾಯ್ಶ್ಚರೈಸರ್ ಹಾಕೊಳ್ಳೋಣ. ನಂದು ಫುಲ್ ಡ್ರೈ ಸ್ಕಿನ್ನು. ಸೊ ಅದಕ್ಕೆ ನಾವು ಮಾಯ್ಶ್ಚರೈಸರ್ ಹಚ್ಕೊಂಡು ಹೈಡ್ರೇಟ್ ಮಾಡ್ತೀನಿ. ಸೊ ನಂದು ಮೇಕಪ್ ಥರ ಇದರಲ್ಲೆಲ್ಲ ನನ್ನ ಮೇಕಪ್ದು ಪ್ರಾಡಕ್ಟ್ಸ್ ಮತ್ತು ಈ ಪೌಚಲ್ಲೆಲ್ಲ ಲಿಪ್ಸ್ಟಿಕ್ಕು ಆ ಥರದ್ದೆಲ್ಲ ಈ ಪೌಚಲ್ಲಿ ಇಟ್ಕೊಂಡಿದ್ದೀನಿ. ಇದೇನು ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ, ನಾನಿನ್ನೂ ಸಣ್ಣ ಯೂಟ್ಯೂಬರ್. ಮೇಕಪ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ದರೆ ಸ್ವಲ್ಪ ಇಗ್ನೋರ್ ಮಾಡಿ ಗೈಸ್. ದೊಡ್ಡ ವ್ಲಾಗ್ಗೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಮಾಡೋದು ನಾನು ಇನ್ನೂ ಕಲಿತಾ ಇದ್ದೀನಿ, ಇನ್ನೂ ಕಲಿಯೋ ಸ್ಟೇಜಲ್ಲಿ ಇದ್ದೀನಿ. ಸೊ ನಂಗೆ ಅಷ್ಟು ಚಂದ ಇದು ಮೇಕಪ್ ಬರಲ್ಲ ಗೈಸ್, ಮತ್ತು ನನ್ನ ಹತ್ರ ಆ ಥರ ಪ್ರಾಡಕ್ಟ್ಸು ಇಲ್ಲ. ಸೊ ನಾನು ಡೈಲಿ ಹಚ್ಕೊಳ್ಳೋದೆ ಇದರಲ್ಲೂ ಸ್ವಲ್ಪ ಯೂನಿಕಾಗಿ ಹಚ್ಕೊಳ್ತಿದ್ದೇನೆ ಅಷ್ಟೇ. ನಾನು ಸ್ವಲ್ಪ ಬ್ಲಷ್ ಹಚ್ಕೊಂಡ್ರೆ ಅದು ಫಂಕ್ಷನ್ ಮೇಕಪ್ಪು, ಬ್ಲಷ್ ಹಚ್ಕೊಂಡಿಲ್ಲ ಅಂದರೆ ನಾರ್ಮಲ್ ಮೇಕಪ್ ಅಷ್ಟೇ ಚೇಂಜ್. ಜೋಡಿ ಹೇಳ್ತೀನಿ ಗೈಸ್ ಕೇಳಿ. ಏನಂದರೆ ನಾನು ಫಸ್ಟ್ ಟೈಮ್ ಆಫೀಸಿಗೆ ಹೋಗಿದ್ದೆ. ಅವತ್ತು ಫಸ್ಟ್ ಡೇ ಇಂಡಕ್ಷನ್ ಪ್ರೋಗ್ರಾಮ್ ಇತ್ತು. ಇಂಡಕ್ಷನ್ ಪ್ರೋಗ್ರಾಮ್ ಇದ್ದರೆ ನಾವು ಹೋದ್ವಿ, ಕೂತ್ವಿ. ಇಂಡಕ್ಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಸೊ ನಾನು 1 ಗಂಟೆ ಏನು ಆಗ್ತಿತ್ತು, ಅರೌಂಡ್ 12:30 ಹಾಗೆಲ್ಲ ನಾವು ಒಳಗೆ ಹೋಗ್ವಿ. ಎಲ್ಲ ಸ್ಟಾರ್ಟ್ ಆಗೋದ್ರಲ್ಲಿ 1 ಗಂಟೆ ಆಗಿತ್ತು. ನಾನು ಎಕ್ಸೈಟ್ಮೆಂಟ್ ತಡ್ಕೊಳಿಕ್ಕೆ ಆಗಲ್ದೇ ಫಸ್ಟ್ ಡೇ ಜಾಬ್ ಹೇಗಿರುತ್ತೋ ಏನೋ ಅಂತ ಒಂಥರ ಎಕ್ಸೈಟ್ಮೆಂಟ್, ಒಂಥರ ಭಯ, ಫುಲ್ ಎಂಗ್ಸೈಟಿ. ಅಂದರೆ ನನಗೆ ಏನೂ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ, ನನ್ನ ಫಸ್ಟ್ ಜಾಬು, ಕಾರ್ಪೊರೇಟ್ ಬಗ್ಗೆ ಗೊತ್ತಿಲ್ಲ ಅನ್ನೋ ಒಂದು ಎಂಗ್ಸೈಟಿ. ಆ ಎಂಗ್ಸೈಟಿಯಲ್ಲೇ ನಾನು ಮ್ಯಾನ್ಗೆ ಹೋಗ್ಬಿಟ್ಟು ಗುಡ್ ಮಾರ್ನಿಂಗ್ ಹೇಳಿದ್ದೆ. What? Bro, what are you talking about, man? ಆಮೇಲೆ ಇಷ್ಟು ರಿಗ್ರೆಟ್, ಆಮೇಲೆ ತುಂಬ ರಿಗ್ರೆಟ್ ಮಾಡಿಕೊಂಡೆ. ಅಯ್ಯೋ ಫಸ್ಟ್ ಡೇನೇ ಎಡುವುದ್ನಲ್ಲ ಅಂತ. ಇವಾಗ ಸದ್ಯಕ್ಕೆ ನನ್ನ ಹತ್ರ ಕನ್ಸೀಲರ್ ಇಲ್ಲ. ಸೊ ನಾವು ಆ್ಯಸ್ ಅ ಲಿಪ್ಸ್ಟಿಕ್ ಕನ್ಸೀಲರ್ ಆಗಿ ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಇದ್ರ ಮೇಲೆ ಫೌಂಡೇಶನ್ ಹಚ್ಚಿದ್ರೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಕಡಿಮೆ ಕಾಣಿಸುತ್ತೆ. ಐ ಥಿಂಕ್ ವೀಡಿಯೋಸ್ನಲ್ಲೆಲ್ಲ ನೋಡಿನಿ, ನೀವು ಟ್ರೈ ಮಾಡಿ ಗರ್ಲ್ಸ್. ಇದು ದೆವ್ವ ಥರ ಕಾಣಕತ್ತೀನಲ್ಲ, ಏನು ಮಾಡೋಕ್ಕಾಗಲ್ಲ ಗೈಸ್, ಹಾಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ನಾನು ಇವಾಗ ಏನೋ ಮಿಸ್ ಹೊಡಿತಿದ್ದೀನಲ್ಲ ಅನ್ನಿಸ್ತೈತಿ, ಏನೋ ಮಿಸ್ ಆಗ್ತಿದೆ ಇದರಲ್ಲಿ. 12 seconds later. ಫೌಂಡೇಶನ್ ಮಿಸ್ ಹೊಡಿತಿದೆ, ಇಲ್ಲಿಲ್ಲ, ಹೋಗಿ ತರಬೇಕಾಗುತ್ತೆ. मतलब वो अलग ही लेवल का बंदा था. Hours later. ಹಾಯ್ ಗಾಯ್ಸ್, ಸೊ ಫೈನಲ್ ಲುಕ್ ಹೇಗೆ ಕಾಣಿಸ್ತಿದ್ದೀನಿ. ಸೊ ಕ್ರೆಡಿಟ್ಸ್ ಗೋಸ್ ಟು ಮೈ ಮಾಮ್. ಸೊ ಇದೆಲ್ಲ ಅರೇಂಜ್ ಮಾಡಿರೋದು ನಮ್ಮ ಮಮ್ಮಿ, ಇದೆಲ್ಲ ಕೈಗೆ, ಇದೆಲ್ಲ ನಾನು ಸ್ಕೆಚ್ಚಿಂದ ಹಚ್ಕೊಂಡಿರೋದು ಗೈಸ್. ಸೊ ಯೂಸಿಂಗ್ ಸ್ಕೆಚ್ ಹಚ್ಕೊಂಡಿರೋದು. ಈ ಕಪ್ಪು, ಈ ಲುಕ್ ರೀಕ್ರಿಯೇಟ್ ಮಾಡಬೇಕಂತ ಸಜೆಸ್ಟ್ ಮಾಡಿರೋದೇ ನಮ್ಮಮ್ಮ. ಸೊ ಇದೆಲ್ಲ ಹಿಂಗೆ ಮಾಡು, ರಾಧಾಗತ್ಲೆ ಲುಕ್ ರೀಕ್ರಿಯೇಟ್ ಮಾಡು, ನವಿಲ್ಗರಿ ಹುಡುಕಿದ್ದು, ಈ ಹೂ ತಂದಿರೋದು, ಇವನ್ ಇದು ಹಚ್ಚಿರೋದು ಎಲ್ಲ ನಮ್ಮಮ್ಮ. ಸೊ ಫುಲ್ ಕ್ರೆಡಿಟ್ಸ್ ಗೋಸ್ ಟು ಮೈ ಮಾಮ್. ಇವನ್ ಈ ಸ್ಯಾರಿ
ಈ ಬ್ಲೌಸ್ ಎಲ್ಲನೂ ನಮ್ಮ ಮಮ್ಮಿ ಅರೇಂಜ್ ಮಾಡಿರೋದು. ಸೊ ಈ ಕ್ರೆಡಿಟ್ಸ್ ಅವ್ರಿಗೆ ಹೋಗಬೇಕು. ಸೊ ನೆಕ್ಸ್ಟ್ ಇದ್ರ ಮೇಲೆ ರೀಲ್ಸ್ ಮಾಡೋಣ. ಸೊ ರೀಲ್ಸ್ ಮಾಡಿ ಸಿಗ್ತೀನಿ ಗಾಯ್ಸ್. 12 seconds later. ಹಾಯ್ ಗಾಯ್ಸ್. ಸೊ ಇವಾಗ ಫುಲ್ ಮೇಕಪ್ ಎಲ್ಲ ಹೋಗ್ಬಿಟ್ಟಿದೆ. ಸೊ ರೀಲ್ಸ್ ಮಾಡಿದ್ದೀನಿ, ಫುಲ್ ವೀಡಿಯೋಸ್ ಫೋಟೋಸ್ ಎಲ್ಲ ತಗೊಂಡು ಫುಲ್ ಟಯರ್ಡ್ ಆಗಿದ್ದೀನಿ. ಸೊ ರಾಧಾರಾಣಿ ಲುಕ್ ಹೇಗೆ ಕಾಣಿಸ್ತಿದೆ, ಮತ್ತು ನೆಕ್ಸ್ಟ್ ಯಾವುದಾದ್ರೂ ಒಂದು ಗಾಡೆಸಸ್ದು ಲುಕ್ ರೀಕ್ರಿಯೇಟ್ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ವಿ ವಿಲ್ ಟ್ರೈ ಬೆಸ್ಟ್. ಸೊ ಫುಲ್ ಚೆನ್ನಾಗಿ ಮಾಡೋಕ್ಕಾಗಲ್ದ್ರೂ ಇಲ್ಲ, ನಾನು ನನ್ನ ಬೆಸ್ಟ್ನ ಕೊಟ್ಬಿಟ್ಟು ರೀಕ್ರಿಯೇಟ್ ಮಾಡೋಕ್ಕೆ ನೋಡ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಫಾರ್ ರಾಧಾ. ಸೊ ಮತ್ತೆ ಸಿಗೋಣ ಗೈಸ್, ಬಾಯ್.